ಹಾಯ್ ಆಲ್, ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಹೇಗಿದೆ ನಮ್ಮ ತೋಟ, ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಇಷ್ಟೆಲ್ಲ ವ್ಯೂ ನೋಡ್ಬೋದು. ಇಲ್ಲಿ ಇದು ನಮ್ಮದಲ್ಲ, ನಮ್ಮ ತಾತವ್ರದ್ದು ಹಲಸಿನ ಮರ. ನಮ್ಮದು ಆ ಸೈಡ್ ಇದೆ. ಹಕ್ಕಿ ಪಕ್ಷಿಗಳ ಸೌಂಡು. ಇಲ್ಲಿ ದಿನ ನವಿಲು ಬರುತ್ತೆ. ಈಗ ತಾನೇ ಇತ್ತು, ಕಾಣಿಸ್ತಾ ಇಲ್ಲ. ನಾವು ಸೌಂಡ್ ಮಾಡೋದಕ್ಕೆ ಹೋಗ್ಬಿಡುತ್ತೆ. ನಾವು ಏನು ಸೌಂಡ್ ಮಾಡಿಲ್ಲ, ಒಳಗಿರ್ತೀವಿ ಅಂದರೆ ಬರುತ್ತೆ. ಅದು ನಮ್ಮ ಹಳೆ ಮನೆ. ಸೊ ಒಂದೇ ಕಾಂಪೌಂಡ್ ಒಳಗಡೆ ಇದೆ. ಹಾಗೆ ನೋಡಿ ಸುತ್ತ ನೇಚರ್. ಇದು ಕೀ 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 ಅಳಿಲ್ ಸೌಂಡ್ ಬರ್ತಾ ಇರೋದು, ಕೀ ಕೀ ಅಂತ. ಇಲ್ಲೊಂದಿದೆ ನೋಡಿ, ಕಾಣಿಸ್ತಾ? ಹೋಗ್ಬಿಡ್ತು ಒಳಗೆ. ಎಷ್ಟೊಂದು ಹಳ್ಳಿಗಳು ಬರುತ್ತೆ ಇಲ್ಲಿ ನೋಡಿ. ಇದು ಹಳೆ ಮನೆ. ಇಲ್ಲಿ ತೋಟ, ನಮ್ಮ ಮಾವಿನ ಮರ, ಹುಲ್ಲು ಮೆದೆ, ಆ ಕಡೆ ಹಲಸಿನ ಮರ. ಬನ್ನಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿಂದ ಮೇಲೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲೋದ್ರೆ ಚೆನ್ನಾಗಿ ಕಾಣುತ್ತೆ, ಇದೊಂಚೂರು ಹತ್ತಕ್ಕೆ ರಿಸ್ಕು. ಫೈನಲಿ ಆಗ್ತಿದೆ. ಇಲ್ಲಿ ಸಿಂಟ್ಯಾಕ್ಸ್ಗೆ ಮತ್ತು ಸೋಲರು. ಇಲ್ಲಿಗೆ ನಾವು ಜಾಸ್ತಿ ಬರೋದೇ ಇಲ್ಲ. ಅಲ್ಲಿಗೆ ಬರೋದೇ ರೇರು, ಇಲ್ಲಿಗೆ ಬರೋದೇ ಇಲ್ಲ. 6 ಆಗಿದೆ ಆಲ್ರೆಡಿ. ಚಂದ್ರ ಬಂದವನೇ, ಈ ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ. ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಖತ್ ಇಷ್ಟ ನನಗೆ ಈ ವ್ಯೂ ನೋಡಿ. ಅಕ್ಕಿ ಎಲ್ಲ ಮರದ ಮೇಲೆ ತಿನ್ಕೊಂಬಿಟ್ಟಿದ್ದೇವೆ ಹಣ್ಣು. ಸಿಟಿಲಿರೋರು ಎಷ್ಟು ಚೆನ್ನಾಗಿರೋ ವ್ಯೂ ಮಿಸ್ ಮಾಡ್ಕೋತೀರಲ್ವ ನೋಡಿ. ಅಲ್ಲಿ ಚಂದ್ರ, ಈ ಕಡೆ ನಮ್ಮ ಮೆಹಂದಿ ಗಿಡ. ಅದು ನನಗೆ ಕಾಣಿಸುತ್ತೀರಿ. ಹೂವಿನ ಗಿಡಗಳು ಹಿಂಗೆ ಕಾಣಿಸ್ತಿದೆ ಮೇಲಿಂದ. ಅದು ನನ್ನ ಹಸ್ಬೆಂಡ್ ವಾಶ್ಗೆ ಅಂತ ತಂದಿರೋದು ಬೈಕ್ ಅಲ್ಲೇ ನಿಲ್ಸೋರೆ. ಎಷ್ಟು ಹೂವಿನ ಗಿಡ ಇದೆ. ಆ ಕಡೆನೂ ಇದೆ, ಸ್ವಲ್ಪ ಕಾಣಿಸ್ತಿಲ್ಲ. ವ್ಯೂ ಮಾತ್ರ ಚೆನ್ನಾಗಿದೆ ಅಲ್ವಾ? ಇಲ್ಲಿ ಮೇಲ್ಗಡೆ ಸೀಟು ಹಂಚು ಏನು ಹಾಕಿಸ್ಬಿಟ್ಟು ಕೆಳಗಡೆ ಒಂದು ಜೋಕಾಲಿ ಕೌಟ್ರೆ ಸಾಕಾಗಿರುತ್ತೆ ಎನಿ ಟೈಮ್ ಕೂರೋಕ್ಕೆ. ಇಲ್ಲೂ ತುಂಬ ಸ್ಪೇಷಸ್ ಆಗಿದೆ. ಆದರೆ ನಾವಿಲ್ಲಿ ತುಂಬ ಮೇಲೆ ಹತ್ತಲ್ಲ. ಸಿಂಟ್ಯಾಕ್ಸ್ ತೊಳಿವಾಗ ಅಷ್ಟೇ ಹತ್ತೋದು. ಅಲ್ಲೇ ಲಾಸ್ಟು. ಅಲ್ಲೂ ಯಾವಾಗೂ ಹತ್ತಲ್ಲ ನಾವು. ಒಂದು ಸಲ ಕೆಳಗೆ ಹೋದರೆ ಇನ್ನು ಮಲ್ಕೊಳ್ಳೋಕ್ಕೆ ಮೇಲ್ಗಡೆ ಬರೋದು. ನನಗೆ ಫಸ್ಟ್ ಎಲ್ಲ ತೋಟದ ಮನೆ ಇಷ್ಟನೇ ಆಗ್ತಿರ್ಲಿಲ್ಲ. ಭಯ ಆಗ್ತಿತ್ತು. ಹೆಂಗಿರೋದಪ್ಪ ಇಲ್ಲೆಲ್ಲ ಕತ್ಲೆ ಆಗುತ್ತೆ, ಸಂಜೆ ಆದರೆ ಫುಲ್ಲು ಡಾರ್ಕ್ನೆಸ್ಸು, ಹೆಂಗಿರೋದು ಅಂತ ಅನಿಸೋದು. ಇವಾಗೂ ಸ್ವಲ್ಪ ಭಯ ಪಡ್ಕೋತೀನಿ, ಆದರೂ ಅಡ್ಜಸ್ಟ್ ಆಗಿಬಿಟ್ಟಿದೆ. ನೇಚರ್ ನನಗೆ ಎಷ್ಟೊಂದು ಸಲ ಈ ಗರಿ ಎಲ್ಲ ಬೀಳುತ್ತೆ ನೋಡಿ. ಅದು ಯಾವಾಗ ಬೀಳುತ್ತೆ ಅದು ಗೊತ್ತೇ ಇರಲಿಲ್ಲ. ಈಗ ಇಲ್ಲಿ ಉಳ್ಕೊಂಡ್ಮೇಲೆ ಎಲ್ಲ ಗೊತ್ತಾಗ್ತೈತೆ. ಇದು ಗರಿ ಬೀಳೋ ಟೈಮು, ಇದು ರಾಗಿ ಹಾಕೋ ಟೈಮು, ಆ ಥರ. ಮುಂಚೆ ನನಗೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಹಳ್ಳಿ ಹುಡುಗಿ, ಆದರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನೋಡಿ, ಇದು ಗೊತ್ತಾ? ನಾವು ಚೆಂಚ್ಗ ಅಂತ ಕರಿತೀವಿ. ಇದಿದ್ದರೆ ಏನು ಎಳ್ನೀರು ಕುಡಿಯೋಕ್ಕೇನೇನೋ ಬರುತ್ತೆ. ಅದು ಏನು ಬರೋಲ್ಲ ಅಂತ ಹೇಳ್ತಾರೆ. ಆದರೂ ಬರ್ತವೆ. ಎಷ್ಟೊಂದು ಎಳ್ನೀರು ಕುಡ್ದಾಕಿರ್ತವೆ. ಇದೊಂಥರ ಕೆಂಪಿರುವೆ ಥರ ದೊಡ್ಡದು, ಚೆಂಚ್ಗ ಅಂತ ನಾವು ಕರಿತೀವಿ. ನೀವೇನಂತ ಕರಿತೀರಾ? ಕಮೆಂಟ್ ಮಾಡಿ ನೋಡಿ ಹೆಂಗಿದೆ. ಇದು ಕಚ್ಚಿದ್ರೆ ಮಾತ್ರ ಎಷ್ಟು ಉರಿಯುತ್ತೆ ಅಂತಂದರೆ, ಅಮ್ಮ ಸಖತ್ ಉರಿಯುತ್ತೆ ನೋಡಿ. ಹೀಗಿದೆ ನಮ್ಮ ತೋಟದ ಮನೆ. ಖುಷಿ ಏನೋ ಒಂಥರ. ಅಲ್ಲಿ ನೋಡಿ ಎಷ್ಟು ಕಾಯಿ ಬಿದ್ದಿದೆ. ನಮ್ಮದೇ ಅದೆಲ್ಲ. ನೋಡು ಇಲ್ಲ, ತಗೊಂಡು ಇಲ್ಲ. ಅಲ್ಲಿಂದ ಹೇಳ್ಬೇಕಿವತ್ತು ತಗೊಳ್ಳಿ ಅಂತ. ಹೆಂಗಿದೆ ನಮ್ಮ ತೋಟದ ಮನೆ? ವೆದರ್ ಹೇಗಿದೆ? ಈ ವ್ಯೂ ಹೇಗಿದೆ? ಕಮೆಂಟ್ ಮಾಡಿ ಆಯಿತಾ?
ನಾವು ತೋಟದ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ ಈಸಿಯಾಗಿ, ಅಷ್ಟೇ ಸ್ಕೇರಿ ಕೂಡ. ಆವಾಗವಾಗ ಹಾವು ಬರ್ತಾ ಇರುತ್ತೆ, ಅದು ಇದು ಹುಳ ಬರ್ತಾ ಇರುತ್ತೆ. ನಾವು ಯಾವತ್ತೂ ನೋಡೇ ಇರಲ್ಲ ಆ ಥರ ಹುಳ ಎಲ್ಲ ಬರ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ವ. ನಾನು ಈ ವ್ಯೂಸ್ ಎಲ್ಲ ನೋಡ್ತಾ ಇರೋದು ಇವಾಗ. ಮುಂಚೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ, ಅದು ಕ್ವಿಟ್ ಮಾಡಿದ್ಮೇಲೆ ಇದೆಲ್ಲ ನೋಡೋಕ್ಕೆ ಟೈಮ್ ಸಿಗ್ತಾಯಿದೆ. ಮೊದಲು ಅಡುಗೆ ತಿಂಡಿ ಕೆಲಸ ಅನ್ನೋದ್ರಲ್ಲೇ ಟೈಮ್ ಆಗೋಗ್ತಿತ್ತು. ಮೇಲೆ ಬಂದು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಕೆಲಸ ಇದ್ದರೆ ಅಷ್ಟೇ ಬರಬೇಕಿತ್ತು. ಈಗಲೂ ಅಷ್ಟೇ, ಯಾವಾಗಲೂ ಬರೋಲ್ಲ, ರೇರಾಗೆ ಬರೋದು. ಆದರೂ ಮುಂಚೆಗಿನ್ನ ಪರವಾಗಿಲ್ಲ, ಬರ್ತಾಯಿರ್ತೀನಿ. ನಾನು ಈ ಥರ ಫ್ರಂಟ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಇತ್ತೀಚೆಗೆ. ಮೀನ್ಸ್ ನೋಡಿರ್ಬೋದು ರೀಸೆಂಟ್ ವೀಡಿಯೋಸಲ್ಲಿ ಅಷ್ಟೇ. ಓಲ್ಡ್ ವೀಡಿಯೋಸಲ್ಲಿ ಒಂದೂ ಇಲ್ಲ. ಈವನ್ ಮಿನಿ ಲಾಗಲ್ಲಿ ಕೂಡ ಫೇಸ್ ತೋರಿಸಲ್ಲ ಜಾಸ್ತಿ. ಯಾಕೋ ಗೊತ್ತಿಲ್ಲ, ಅಷ್ಟು ಶೈನೆಸ್ ಸ್ವಲ್ಪ ಇನ್ನು ಅಭ್ಯಾಸ ಇಲ್ಲ ಅಲ್ವಾ, ರೂಢಿ ಮಾಡ್ಕೋಬೇಕು. ಇನ್ಮೇಲೆ ಕರೆಕ್ಟಾಗಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ, ನೋಡೋಣ ಏನು ಬರುತ್ತೆ ಅಂತ. ಹಾಗೆ ಈ ಥರ ಫೇಸ್ ತೋರಿಸ್ಕೊಂಡು ಮಾಡೋ ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡಲಾ ಏನು ಸಜೆಸ್ಟ್ ಮಾಡಿ ಆಯಿತಾ. ಅಲ್ಲಿ ನೋಡಿ ಗಿಳಿ ಇದೆ ಮಾವಿನ ಮರದಲ್ಲಿ ಆರ್ತು. ಅಯ್ಯೋ, ಇವತ್ತು ನನ್ನ ತಂಗಿ ಬರ್ತಡೇ ಇದೆ, ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಬೇಗ ಹೋಗಿ ಬೇಗ ಬರಬೇಕು. ಇವಾಗ ಊರಿಗೆ ಹೊರಟ್ವಿ, ಬೇಗ ಹೋಗಿ ಬೇಗ ಬರೋಣ ಅಂತ. ಇಲ್ಲಿ ನಮ್ಮ ಅಜ್ಜಿನ ಬರ್ತಡೇಗೆ ಏನು ಕೊಡ್ತೀಯಾ ಅಂತ ಅಂದರೆ ನಮ್ಮ ಅಜ್ಜಿ ಏನು ಹೇಳ್ತೈತೆ ನೋಡಿ. ದೀಪು ಬರ್ತಡೇ ಅಲ್ವಾ, ಏನು ಕೊಡ್ತೀಯಾ? ದೀಪುದು ಬರ್ತಡೇ ಏನು ಕೊಡ್ತೀಯಾ? ಏನು ಹೇಳಿವತ್ತ? ಅಲ್ಲ, ಏನು ಹೇಳಿವತ್ತ? ಏನು ಹೇಳಿವತ್ತ? ಏನ ದೀಪನ್ನು ಗೊತ್ತು ನಂಗೆ. ಬರ್ತಡೇ ಅಂತ ನೋಡ್ತೀನಿ. ಅದಕ್ಕೆ ಏನು ಕೊಡ್ತೀಯ ಹೇಳಿ ಬರ್ತಡೇಗೆ? ಏನು ಕೊಡ್ತೀಯ? ₹100 ಕೊಡ್ತೀನಿ. ಏನು ಕೊಡ? ದುಡ್ಡು ಕೊಡ್ತೀನಿ, ₹100. ₹100 ಏನು ಬರ್ತೈತೆ? ಪರವಾಗಿಲ್ಲ ನೋಡಿವ್ರ. ₹100 ಏನು ಬರ್ತೈತಿ? ಅದಕ್ಕೆ ಒಂದು ₹1000 ಕೊಡು. ₹1000 ಕೊಡ್ತೀನಿ ಮಡಗಿದ್ದೀನಲ್ಲಿ. ಪೆಟ್ಕೆಲಿರೋದು ಕೊಡು. ನಾನು ಯಾರಿಗೂ ಕೊಡೋಕ್ಕಲ್ಲ ಈಗ. ನಿನ್ನ ತಾನೇ ಹಾಕಿದ್ರೆ ಯಾಕೆ ಪ್ರದೇಶಕ್ಕೆ ರಾಜೇಶ್ ಕೇಳಿದ್ರೆ ನಾನು ಕೊಡ್ತೀನಿ. ನಂಗೊಂದು 2000 ಕೊಡು. ನಂಗೊಂದು 2000 ಕೊಡು. ಕಣ್ಣಿಸ್ತೀಯ. ನಮ್ಮ ಅಜ್ಜಿ ಯಾವಾಗಲೂ ಹೀಗೆ ಫುಲ್ ಫನ್ನು. ದುಡ್ಡು ಮಾತ್ರ ಇಟ್ಟಿರ್ತಾರೆ, ಯಾರಿಗೂ ಕೊಡಲ್ಲ, ಅವರು ಖರ್ಚು ಮಾಡಲ್ಲ. ಕೊಟ್ಟರೆ ನನ್ನ ತಂಗಿಗೆ ಜಾಸ್ತಿ ನನಗಿಂತ. ಆದರೆ ದುಡ್ಡು ಕೌಂಟ್ ಮಾಡೋಕ್ಕೆ, ಮೇಂಟೈನ್ ಮಾಡೋಕ್ಕೆ ಅಕೌಂಟೆಂಟ್ ನಾನು. ದುಡ್ಡು ಕೊಡೋದು ಮಾತ್ರ ತಂಗಿಗೆ. ಅವರು ಬಂದರು, ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಅವ್ರ ಮನೆಯಿಂದ ಒಂದು ತಂದಿದ್ರು, ಮತ್ತು ಅಪ್ಪ ಒಂದು ತಂದಿದ್ರು ಕೇಕು. ನಾವಿಬ್ರೂ ಅಷ್ಟೇ ಫ್ಯಾಮಿಲಿ ಜೊತೆ ಸೇರಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿರೋದೇ ತುಂಬ ಅಪರೂಪ. ಅಂಥದ್ರಲ್ಲಿ ಈ ಟೈಮು ನಾವು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ. ಹಾಗೆ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಮ್ಮ ಬೆಕ್ಕು ಮರಿ ಹಾಕಿತ್ತು, 2 ಪುಟಾಣಿ ಮರಿ, ನೋಡಿ ಹೇಗಿದೆ ಅಂತ. ಮತ್ತು ಯಾರೆಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರಿ, ಲೈಕ್, ಶೇರ್, ಕಮೆಂಟ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.